ಹಲೋ ವೀಕ್ಷಕರೇ, ಮಾಮ್ಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೇಳ್ಕೊಡ್ತಿರೋ ರೆಸಿಪಿ ಯಾವುದಂದರೆ ಚಿಕನ್ ಬಿರಿಯಾನಿನ ಎಷ್ಟೇ ಸತಿ ಎಷ್ಟೇ ಟ್ರೈ ಮಾಡಿದ್ರು, ಯಾವ ಮೆಥಡಲ್ಲಿ ಮಾಡಿದ್ರು ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರಿಗೆ ನಾನು ತೋರಿಸ್ಕೊಡ್ತಾ ಇರೋ ಥರನೇ ಅದೇ ಮೆಥಡನ್ನು ಫಾಲೋ ಮಾಡಿ ನೀವು ಚಿಕನ್ ಬಿರಿಯಾನಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾದರೆ ಬನ್ನಿ, ಇದನ್ನ ಯಾವ ಥರ ಮಾಡಬೇಕು, ಇದಕ್ಕೇನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟು 1/2 kg ಚಿಕನ್ನು, 2 ಮೀಡಿಯಮ್ ಸೈಜ್ ಆನಿಯನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ, ಟೊಮೆಟೊ ಪೇಸ್ಟ್, ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪೌಡರ್, ಟರ್ಮರಿಕ್, ಸಾಲ್ಟ್, ಆಚಿ ಬಿರಿಯಾನಿ ಮಸಾಲ. ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಮೆಜರ್ಮೆಂಟಲ್ಲಿ ಒಂದು ಅಕ್ಕಿನ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಸೋಂಪು ಕಾಳು, ಚಕ್ಕೆ, 4 ಲವಂಗ, 3 ಏಲಕ್ಕಿನ, ನಕ್ಷತ್ರ ಹೂವು ಅರ್ಧ ತೊಗೊಂಡಿದ್ದೀನಿ, 10 ಕಾಳಷ್ಟಾಗುವಷ್ಟು ಮೆಣಸಿನಕಾಳು. ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಕುಕ್ಕರ್ನ ಬಿಸಿ ಮಾಡಿ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ. ಅದಕ್ಕಿವಾಗ ಆವಾಗಲೇ ತೋರಿಸಿದ್ನೆಲ್ಲ ಗರಂ ಮಸಾಲೆಗಳನ್ನೆಲ್ಲ ಮಸಾಲನೂ ಹಾಕ್ಕೊಳ್ಳಿ. 5 ಸೆಕೆಂಡ್ ಫ್ರೈ ಆದರೆ ಸಾಕು. ಆಮೇಲೆ 2 ಮೀಡಿಯಮ್ ಸೈಜಷ್ಟು ಆಗುವಷ್ಟು ಆನಿಯನ್ನ ಸ್ಲೈಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಆನಿಯನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬ್ರೌನ್ ಆಗಿದೆ, ಬ್ರೌನ್ ಕಲರು ಬಂದರೆ ಚೆನ್ನಾಗಿ ಫ್ರೈಯೂ ಆಗಿದೆ ಆನಿಯನ್ನು. ಅದಕ್ಕಿವಾಗ 3 ಸ್ಪೂನಷ್ಟು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಇದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಅದು ರಾ ಸ್ಮೆಲ್ ಇದ್ದರೆ ಚೆನ್ನಾಗಿ ಬರೋದಿಲ್ಲ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಅಥವಾ 1.5 ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಖಾರ ಜಾಸ್ತಿ ತಿಂತಿದ್ರೆ ಸ್ವಲ್ಪ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕಿವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳೋಣ. 3 ಸ್ಪೂನಷ್ಟು ಹಾಕ್ಕೊಳ್ತೀನಿ ನಾನು. ಅದು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. 3 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ ರಾ ಸ್ಮೆಲ್ ಹೋಗೋವರೆಗೂ. ಅದು ಫ್ರೈ ಆಗಿದೆ. ಅದಕ್ಕಿವಾಗ 2 ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೆಟೊನ ಗ್ರೈಂಡ್ ಮಾಡಿ ಅದನ್ನು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಇದ್ದರೂ ಸ್ವಲ್ಪ ಸ್ವೀಟು ಅಥವಾ ಇಲ್ಲ ಅಂದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಅದಕ್ಕೆ 2 ಸಾಕು ಮೀಡಿಯಮ್ ಸೈಜಷ್ಟು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಯಿಲೆಲ್ಲ ಬಿಟ್ಕೊಂಡಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಅರ್ಧ ಚಮಚ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಬಿರಿಯಾನಿ ಮಸಾಲ. ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಹಾಫ್ ಅಷ್ಟೇ ಯೂಸ್ ಮಾಡೋದು. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆಯಿಲೆಲ್ಲ ಬಿಟ್ಕೊಂಡಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನು ಚೆನ್ನಾಗಿ ಎಲ್ಲ ಮಸಾಲೆನೂ ಹೀರ್ಕೊಳ್ಬೇಕು. ಎಲ್ಲ ಪೀಸ್ಗೂ ಮಸಾಲೆ ಹತ್ತೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 20% ಚಿಕನ್ನು ಸ್ವಲ್ಪ ಬೆಂದಿದೆ.
ಅದಕ್ಕೆ ಇವಾಗ ನಾನು ಅಕ್ಕಿನ ಮೆಜರ್ಮೆಂಟ್ ತೋರಿಸ್ದೆ ಅಲ್ವಾ, ಅದರಿಂದ ಒಂದು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.25 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿನೂ ಬೇಡ, ಚೆನ್ನಾಗಿ ಮುದ್ದೆ ಥರ ಬಂದುಬಿಡುತ್ತೆ ರೈಸು. ಚಿಕನ್ನು ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಹಾಕೊಳ್ಳೋಣ. 1.25 ಅಥವಾ 1.5 ಅಷ್ಟು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಚಿಕನ್ ಇದೆಯಲ್ವಾ, ಇವಾಗೆಲ್ಲ ಬಿಟ್ಟು ಒಂದು ಕುದಿ ಬರಬೇಕು. ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆಯಲ್ವಾ, ಇವಾಗ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ರೈಸ್ನ ಹಾಕ್ಕೊಳ್ಬೋದು. ಇದಕ್ಕೆ ನೋಡಿ ಮಸಾಲೆ ಎಲ್ಲ ಹೆಂಗೆ ಇಟ್ಕೊಂಡಿದೆ ಚಿಕನ್ನು. ಇವಾಗ ರೈಸ್ನ ಸೇರಿಸ್ಕೊಳ್ಳೋಣ. ನಾನು ರೈಸ್ನ ಒಂದು 10 ನಿಮಿಷ ಸೋಕ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಜಾಸ್ತಿನೂ ಮಾಡಬೇಡಿ, ರೈಸು ಒಂಥರ ಮುದ್ದೆ ಥರ ಬಂದುಬಿಡುತ್ತೆ, ಇಲ್ಲ ಅಕ್ಕಿ ತುಂಬ ಒಡೆದೋಗ್ಬಿಡುತ್ತೆ ಮಿಕ್ಸ್ ಮಾಡುವಾಗ. ಅದಕ್ಕೆ ಒಂದು 10 ನಿಮಿಷ ಅಥವಾ ಒಂದು 7 ನಿಮಿಷ ಆದರೆ ಸಾಕು. ಇವಾಗ ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಇವಾಗಲೇ ಲಿಡ್ ಕ್ಲೋಸ್ ಮಾಡಬಾರ್ದು. ಅಕ್ಕಿ ಮತ್ತು ನೀರು ಲೆವೆಲ್ ಸೇಮ್ ಬರಬೇಕು, ಅಲ್ಲಿವರೆಗೂ ನಾವು ಲಿಡ್ ಕ್ಲೋಸ್ ಮಾಡೋಂಗಿಲ್ಲ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ. ಟೇಸ್ಟ್ ನೋಡಿ ಎಷ್ಟು ಬೇಕೋ ಅಂತ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ. ಇವಾಗ ನೋಡಿ ರೈಸು ಮತ್ತು ನೀರು ಒಂದು ಲೆವೆಲ್ಗೆ ಬಂದಿದೆ, ಸೇಮ್ ಲೆವೆಲ್ಗೆ ಬಂದಿದೆ, ಎರಡು ಈಕ್ವಲ್ ಇದೆ. ಇವಾಗ ಇನ್ನೊಂದು ಸತಿ ಸ್ಲೋ ಆಗಿ ಮಿಕ್ಸ್ ಮಾಡಿ. ಜಾಸ್ತಿ ಬೇಗ ಮಾಡಿದರೆ ಅಕ್ಕಿ ಒಡೆದೋಗ್ತಿರುತ್ತೆ. ಸ್ಲೋ ಆಗಿ ಮಿಕ್ಸ್ ಮಾಡಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದ ಮೇಲೆ 1 ವಿಜಲ್ ಆಗಬೇಕು. 1 ವಿಜಲ್ ಆಗಿ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಹಾಗೆ ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿಬಿಡಿ. ಆಫ್ ಮಾಡಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಲಿಡ್ನ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಉದ್ರಾಗಿ ಬಂದಿದೆ, ಮುದ್ದೆ ಥರ ಆಗಿಲ್ಲ, ಮತ್ತು ಅಕ್ಕಿನೂ ಒಡೆದಿಲ್ಲ, ಚೆನ್ನಾಗಿ ಹಂಗೆ ಇದೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕನ್ ಬಿರಿಯಾನಿನ ಮನೇಲೇ ಯಾವ ಥರ ಚೆನ್ನಾಗಿ ಹೋಟೆಲ್ ಥರನೇ ಮಾಡೋದು ಅಂತ ಟೇಸ್ಟ್ ಸೂಪರಾಗಿ ಬರುತ್ತೆ. ಬರೀ ಈ ವಿಡಿಯೋ ನೋಡೋದಲ್ಲ, ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಅಂಥ ವಿಡಿಯೋ ಎಲ್ಲರಿಗಿಂತ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕನ್ ಬಿರಿಯಾನಿನ ಯಾವ ಥರ ಮನೆಯಲ್ಲೇ ಮಾಡೋದು ಅಂತ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.